ಕರ್ನಾಟಕ ಸರ್ಕಾರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕ್ಷಯ ರೋಗ ನಿರ್ಮೂಲನೆ ಕಾರ್ಯಕ್ರಮ, ಅಧಿಕಾರಿಗಳ ಕಾರ್ಯಾಲಯ ಕಲಬುರಗಿ. ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮ 2025ರ ವೇಳೆಗೆ ಕ್ಷಯ ರೋಗವನ್ನು ನಿರ್ಮೂಲನೆ ಮಾಡುವ ಗುರಿ. ಕ್ಷಯ ರೋಗದ ಲಕ್ಷಣಗಳು: ರಾತ್ರಿ ವೇಳೆಯಲ್ಲಿ ಜ್ವರ ಬರುವುದು, ಕಫದಲ್ಲಿ ರಕ್ತ ಬೀಳುವುದು, ಹಸಿವಾಗದೇ ಇರುವುದು, ತೂಕದಲ್ಲಿ ಕಡಿಮೆ ಆಗುವುದು, ಸಂಜೆ ಮತ್ತು ರಾತ್ರಿ ವೇಳೆಯಲ್ಲಿ ಮೈ ಬೆವರುವುದು, ವಾರಕ್ಕೂ ಮೀರಿದ ಕೆಮ್ಮು. ಪ್ರತಿಯೊಬ್ಬ ಕ್ಷಯ ರೋಗಿಯು ಕನಿಷ್ಠ 6 ತಿಂಗಳು ಅಥವಾ ವೈದ್ಯರ ಸಲಹೆಯಂತೆ ಚಿಕಿತ್ಸೆ ಪಡೆಯುವುದು. ಸರ್ಕಾರಿ ಮತ್ತು ಖಾಸಗಿ ವೈದ್ಯರಿಂದ ಚಿಕಿತ್ಸೆ ಪಡೆಯುತ್ತಿರುವ ಎಲ್ಲಾ ಕ್ಷಯ ರೋಗಿಗಳಿಗೆ ಪೌಷ್ಟಿಕ ಆಹಾರ ಸೇವನೆಗಾಗಿ ಮಾಸಿಕ 500 ರೂಪಾಯಿಯಂತೆ ಚಿಕಿತ್ಸೆ ಮುಂದುವರಿಯುವವರೆಗೂ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುವುದು. ಕೆಮ್ಮುವಾಗ ಮತ್ತು ಸೀನುವಾಗ ತಪ್ಪದೆ ಕರವಸ್ತ್ರವನ್ನ ಬಳಸಿ, ಅಂತರವನ್ನ ಕಾಪಾಡಿ, ಸಾರ್ವಜನಿಕ ಸ್ಥಳಗಳಲ್ಲಿ ಮುಖಗವಸವನ್ನ ಬಳಸಿ. ಅಪೂರ್ಣ ಚಿಕಿತ್ಸೆಯಿಂದ ಜೀವಕ್ಕೆ ಹಾನಿಕಾರ. ಆದ್ದರಿಂದ ಕ್ಷಯ ರೋಗಕ್ಕೆ ಸಂಪೂರ್ಣವಾಗಿ ಚಿಕಿತ್ಸೆ ಪಡೆದು ಬೇಗ ಗುಣಮುಖರಾಗಿ. ಪ್ರಕಟಣೆ: ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮ ಹಾಗೂ ಐಇಸಿ ವಿಭಾಗ, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿಯ ನೂತನ ಜಿಲ್ಲಾಧಿಕಾರಿಯಾಗಿ ಯಶವಂತ್ ವಿ ಗುರುಕರ್ ಅವರು ಇಂದು ಅಧಿಕಾರ ಸ್ವೀಕರಿಸಿದರು. ಕಲಬುರಗಿ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ಯಶವಂತ್ ವಿ ಗುರುಕರ್ ಅವರು ಮಂಗಳವಾರ ಅಧಿಕಾರ ವಹಿಸಿಕೊಂಡರು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ಯಶವಂತ್ ವಿ ಗುರುಕರ್ ಅವರನ್ನು ಕಲಬುರಗಿ ಜಿಲ್ಲಾಧಿಕಾರಿಯಾಗಿ ಸೋಮವಾರವಷ್ಟೇ ಸರ್ಕಾರ ಆದೇಶ ಹೊರಡಿಸಿತ್ತು. ಬಿಟೆಕ್ ಮತ್ತು ಎಂಬಿಎ ಪದವೀಧರರಾಗಿರುವ ಯಶವಂತ್ ವಿ ಗುರುಕರ್ ಅವರು ಮೂಲತಃ ಬೆಂಗಳೂರಿನವರಾಗಿದ್ದು 2010ನೇ ಬ್ಯಾಚಿನ ಐಎಎಸ್ ಅಧಿಕಾರಿಯಾಗಿದ್ದಾರೆ. ಈ ಹಿಂದೆ ಬಾಗಲಕೋಟೆಯಲ್ಲಿ ಸಹಾಯಕ ಆಯುಕ್ತರಾಗಿಯೂ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ದಾರೆ. ನಿರ್ಗಮಿತ ಜಿಲ್ಲಾಧಿಕಾರಿ ವಿವಿ ಜೋಸ್ನಾ ಅವರನ್ನು ಕರ್ನಾಟಕ ರೇಷ್ಮೆ ಉದ್ಯಮಿಗಳ ನಿಗಮ ನಿಯಮಿತ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಸರ್ಕಾರ ವರ್ಗಾಯಿಸಿದೆ. ನನ್ನ ಹೆಸರು ಯಶವಂತ್ ಗುರುಕರ್. ನಾನು 2010ನೇ ಇಸ್ವಿಯ IAS ಅಧಿಕಾರಿ. ನಾನು ಗುಲ್ಬರ್ಗ DC ಆಗಿ ಇಂದು ಅಧಿಕಾರ ಸ್ವೀಕರಿಸಿದ್ದೀನಿ. ನನ್ನ ಪ್ರಯಾರಿಟಿ ಫಸ್ಟ್ ಇರೋದು ಕೋವಿಡ್ ಸ್ಪ್ರೆಡ್ನ ಕಡಿಮೆ ಮಾಡೋದು. ಕೋವಿಡ್ ಬಂದಿರೋರಿಗೆ ಸರಿಯಾದ ಟ್ರೀಟ್ಮೆಂಟ್ ಸಿಗುತ್ತೆ, ಸರಿಯಾದ ಕರೆಕ್ಟ್ ಕ್ವಾರಂಟೈನ್ ಇದ್ದಾರೆ, ಅವ್ರು ಬೇರೆಯವ್ರಿಗೆ ಡಿಸೀಸ್ ಸ್ಪ್ರೆಡ್ ಆಗಿ ನೋಡ್ಕೊಳ್ಳೋದು. ಇದು ನನ್ನ ಫಸ್ಟ್ ಪ್ರಯಾರಿಟಿ. ನಾನು ಆಲ್ರೆಡಿ ಇಲ್ಲಿ MD ಇದ್ದೆ NEKITC. ಸ್ವಲ್ಪ ಆಲ್ರೆಡಿ ನಾನು ಡಿಸ್ಟ್ರಿಕ್ಟ್ ರೌಂಡ್ಸ್ ಮಾಡಿದ್ದೀನಿ. ಸ್ವಲ್ಪ ಕುಂದುಕೊರತೆಗಳು ಏನೇನಿದೆ ನನ್ನ ಗಮನಕ್ಕೂ ಬಂದಿದೆ. ಸೊ ಇದ್ರ ಮುಂಚೆ ನಾನು ಬಾಗಲಕೋಟೆಯಲ್ಲಿ AC ಆಗೂ ಸರ್ವ್ ಮಾಡಿದ್ದೆ. ಸೊ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಡಿಸ್ಟ್ರಿಕ್ಕಲ್ಲಿ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಅತಿ ಕ್ವಿಕ್ಕಾಗಿ, ವೆರಿ ಫಾಸ್ಟಾಗಿ, ವೆರಿ ಲೋ ಪ್ರೊಫೈಲ್ ಆಗಿ ಸೊಲ್ಯೂಷನ್ ನೋಡ್ಕೋಂಥ ಜವಾಬ್ದಾರಿ ನನ್ನ ಮೇಲೆ. ಥ್ಯಾಂಕ್ ಯು. ರಾಷ್ಟ್ರೀಯ ಮತದಾರ ದಿನದ ಅಂಗವಾಗಿ ಇಂದು ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಇಂದು ರಾಷ್ಟ್ರೀಯ ಮತದಾರರ ದಿನದ ಅಂಗವಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸುಶಾಂತ್ ಎಂ ಚೌಗಲೆ ಅವರು ಪ್ರತಿಜ್ಞೆ ವಿಧಿ ಬೋಧಿಸಿದರು. ದಯವಿಟ್ಟು ತಾವೆಲ್ಲರೂ ಕೂಡ ಕೈ ಮುಂದೆ ಮಾಡಿ ಈ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡುತ್ತಾರೆ. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ. ಇದೇ ವೇಳೆಯಲ್ಲಿ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೀಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವಿವಿ ಜೋಸ್ನಾ ಮಾತನಾಡಿದರು. ನನಗೆ ಸಮಾನತೆ, ನನಗೆ ಸ್ವಾತಂತ್ರ್ಯ ಅಲ್ಲ. ಸಮಾನತೆ ಅಂದರೆ ಎಲ್ಲರಿಗೂ ಸಮಾನತೆ, ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ. ಇದು ಎಲ್ಲ ಕೂಡ ನಮಗೆ ಸಂವಿಧಾನದಲ್ಲಿ ಕೊಟ್ಟಿರುವ ಮೌಲ್ಯಗಳು. ಅದರಲ್ಲಿ ನಮಗೆ ನಾವು ವಿಧಿಸಿಕೊಂಡಿರುವ ಷರತ್ತುಗಳು. ಇದು ಎಲ್ಲ ಕೂಡ ನಾವು ಅರ್ಥ ಮಾಡಿಕೊಂಡು ಪ್ರತಿದಿನ, ಅದು ಓನ್ಲಿ ನಾವು ಏನೋ ಎಲೆಕ್ಷನ್ ಬಂದಾಗ ನಾವು ಯಾರ್ಯಾರು ಇದ್ದಾರೆ ನೋಡಿಕೊಂಡು ಅದರಲ್ಲಿ ಒಬ್ಬರಿಗೆ ವೋಟ್ ಹಾಕೋದು ಮಾತ್ರ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಅಲ್ಲ. ಪ್ರತಿದಿನ ನಮ್ಮ ದಿನನಿತ್ಯ ಜೀವನದಲ್ಲಿ ನಮಗೆ ಈ ಭಾತೃತ್ವ ಭಾವನೆ ಇದೆಯಾ, ನಮಗೆ ಈ ಸಮಾನತೆ ಅಂದರೆ ನಮಗೆ ಅದರಲ್ಲಿ ಗೌರವ ಇದೆಯಾ, ಬೇರೆಯವರಿಗೆ ಇರುವ ವಿಚಾರ, ನಂಬಿಕೆ, ಅಭಿವ್ಯಕ್ತಿ, ಆ ಸ್ವಾತಂತ್ರ್ಯವನ್ನು ನಾವು ಗೌರವ ಕೊಡ್ತಾ ಇದ್ದೀವ ಇಲ್ಲ. ಇದು ಪ್ರತಿದಿನ ಈ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿದೆ. ಈ ಮತದಾರ ದಿನಾಚರಣೆ ಅಂತ ನಾವು ಏನು ಮಾಡ್ತಾ ಇದ್ದೀವಿ ಅದರ ಅರ್ಥಪೂರ್ಣವಾಗುತ್ತದೆ. ಈ ಮೌಲ್ಯಗಳನ್ನು ನಾವೆಲ್ಲ ಕೂಡ ನಮ್ಮ ಜೀವನದಲ್ಲಿ ಒಂದು ಗೈಡಿಂಗ್ ಲೈನ್ ಆಗಿ ಪ್ರತಿದಿನ ನಾವು ಅಳವಡಿಸ್ಕೊಳ್ತೀವಿ ಅಂತ ನಂಬಿ
ಇದೇ ವೇಳೆಯಲ್ಲಿ ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸುಶಾಂತ್ ಎಂ ಚೌಗಲ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ದಿಲೀಶ್ ಶಶಿ, ಡಿಸಿಪಿ ಆಡೂರು ಶ್ರೀನಿವಾಸಲು ಸೇರಿದಂತೆ ಮುಂತಾದವರು ಇದ್ದರು. ನಾಳೆ ಗಣರಾಜ್ಯೋತ್ಸವದ ದಿನದ ಹಿನ್ನೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ರಾರಾಜಿಸುತ್ತಿವೆ ತ್ರಿವರ್ಣ ರಂಗದ ಧ್ವಜಗಳು. ಇದರ ಒಂದು ಝಲಕ್ ಇಲ್ಲಿದೆ ನೋಡಿ. ಭಾರತದಲ್ಲಿ ಜನವರಿ 26 ಗಣರಾಜ್ಯೋತ್ಸವ ದಿನ ಎಂದು ಆಚರಿಸಲಾಗುತ್ತದೆ. 1949 ನವೆಂಬರ್ 26ರಂದು ರಚಿಸಲಾದ ದೇಶದ ಸಂವಿಧಾನವನ್ನು 1950 ಜನವರಿ 26ರಂದು ಅಂಗೀಕರಿಸಲಾಯಿತು. ಈ ದಿನವನ್ನು ದೇಶದ ಗಣರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ. ಭಾರತವು ನಿಜವಾಗಿಯೂ ಅಂದಿನಿಂದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಯಿತು. ಈ ದಿನವು ಬ್ರಿಟಿಷ್ ಆಡಳಿತದ ವಿರುದ್ಧದ ಮೊದಲ ಕ್ರಾಂತಿಯನ್ನು ಸೂಚಿಸುತ್ತದೆ. ಗಣರಾಜ್ಯದ ದಿನವನ್ನ ಹಬ್ಬಕ್ಕಿಂತ ವಿಭಿನ್ನ ಹಾಗೂ ವಿಶೇಷವಾಗಿ ಆಚರಿಸಲಾಗುತ್ತದೆ. ಈ ರಾಷ್ಟ್ರೀಯ ಹಬ್ಬದ ಹಿನ್ನೆಲೆಯಲ್ಲಿ ಕಲಬುರಗಿಯ ಮಾರುಕಟ್ಟೆಯಲ್ಲಿ ತ್ರಿವರ್ಣದ ರಂಗುರಂಗಿನ ಧ್ವಜಗಳು, ಬ್ಯಾಡ್ಜ್ಗಳು, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ನಾಯಕರ ಚಿತ್ರಗಳು ಮಾರುಕಟ್ಟೆಯಲ್ಲಿ ರಾರಾಜಿಸುತ್ತಿದ್ದು, ಧ್ವಜಗಳ, ಬ್ಯಾಡ್ಜ್ಗಳ ಖರೀದಿ ಜೋರಾಗಿತ್ತು. ಹುಮ್ನಾಬಾದ್ ಸ್ಥಳೀಯ ತಹಸೀಲ್ದಾರ್ ಕಚೇರಿಯಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ ನೆರವೇರಿತು. ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸರಸ್ವತಿ ದೇವಿ, ಮತದಾನ ಅತ್ಯಂತ ಪವಿತ್ರ, ದೇಶದ ಪ್ರತಿಯೊಬ್ಬ ಆರ್ಯ ನಾಗರಿಕರ ಶ್ರೇಷ್ಠವಾದ ಕರ್ತವ್ಯ ಎಂದರು. ಈ ವೇಳೆಯಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಅಪ್ಪಾಸಾಹೇಬ್ ನಾಯಕ್, ಗ್ರೇಡ್ 2 ತಹಸೀಲ್ದಾರ್ ಜಯಶ್ರೀ, ತಾಲೂಕಾ ಪಂಚಾಯತ್ ಇಒ ಮುರುಗಪ್ಪ, ಬಿಇಒ ಶಿವಗುಂಡಪ್ಪ, ಉಪ ಖಜಾನೆ ಅಧಿಕಾರಿ ಮಾಣಿಕ್ ನೆಳಾಗಿ ಸೇರಿದಂತೆ ಮತ್ತಿತರರು ಇದ್ದರು. ಮತ, ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ನಾಳೆ 73ನೇ ಗಣರಾಜ್ಯೋತ್ಸವದ ದಿನದ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಪ್ರಮುಖ ಸ್ಥಳಗಳಲ್ಲಿ ತಪಾಸಣೆ ಮಾಡಲಾಯಿತು. ನಾಳೆ ನಡೆಯಲಿರುವ 73ನೇ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಕಲಬುರಗಿ ನಗರದ ಪ್ರಮುಖ ಸ್ಥಳಗಳಾದ ಸೂಪರ್ ಮಾರ್ಕೆಟ್, ಜಿಲ್ಲಾಧಿಕಾರಿಗಳ ಕಚೇರಿ, ಎಸ್ವಿಪಿ ವೃತ್ತ, ರೈಲ್ವೆ ನಿಲ್ದಾಣ, ಕೇಂದ್ರೀಯ ಬಸ್ ನಿಲ್ದಾಣ ಸೇರಿದಂತೆ ಹಲವೆಡೆಯಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳದ ತಂಡದಿಂದ ತಪಾಸಣೆ ಮಾಡಲಾಯಿತು. ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಸೇರಿಕೊಂಡು ಎಂತಹ ಕಾಮಗಾರಿ ಮಾಡಿದ್ರೂ ಬಿಲ್ ಮಾಡುತ್ತಾರೆ ಎನ್ನುವುದಕ್ಕೆ ಇಲ್ಲೊಂದು ಎಪಿಎಂಸಿ ಕಾಮಗಾರಿ ಸಾಕ್ಷಿಯಾಗಿದೆ. ಅದು ಯಾವುದು ಅಂತೀರಾ? ನಾವು ತೋರಿಸ್ತೀವಿ ನೋಡಿ. ಹೌದು, ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪಟ್ಟಣದ ಉಪ ಮಾರುಕಟ್ಟೆಯಲ್ಲಿ ನಿರ್ಮಾಣವಾಗಿರುವ 60 ಮೆಟ್ರಿಕ್ ಟನ್ ತೂಕದ ವೇ ಬ್ರಿಡ್ಜ್ ನಿರ್ಮಾಣಗೊಂಡಿದ್ದು, ಇದು ತೀರಾ ಕಳಪೆ ಮಟ್ಟದಿಂದ ಕಾಮಗಾರಿ ಮಾಡಿದ್ದಾರೆ ಮತ್ತು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ ಎಂದು ರೈತರಿಂದ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಸೇರಿಕೊಂಡು 25 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿ ಉದ್ಘಾಟನೆಗೊಳ್ಳದೆ ಬಿಲ್ ಮಾಡಿದ್ದು ಏಕೆ ಎಂಬ ಪ್ರಶ್ನೆ ಅನುಮಾನ ಮೂಡಿದೆ. ಕಳೆದ 2 ವರ್ಷದ ಹಿಂದೆ ಆರಂಭಗೊಂಡ ಕಾಮಗಾರಿ ಸದ್ಯ ಕಳಪೆ ಮುಕ್ತಾಯಗೊಂಡಿದೆ. ಇನ್ನು ಅಲ್ಲಲ್ಲಿ ಕಬ್ಬಿಣ ತುಕ್ಕು ಹಿಡಿದಿರುವುದು ಒಂದು ಕಡೆ ಆದ್ರೆ, ಈ ವೇ ಬ್ರಿಡ್ಜ್ ಹೋಗಲು ವಾಹನಗಳಿಗೆ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದೆ ವೇ ಬ್ರಿಡ್ಜ್ ನಿರ್ಮಾಣವಾಗಿದೆ. ಇಲ್ಲಿ ನಡೆದಿರುವ ಕಾಮಗಾರಿ ಉಂಡು ಹೋದ ಕೊಂಡು ಹೋದ ಅಧಿಕಾರಿಗಳ ಹಾಗೂ ಗುತ್ತಿಗೆದಾರರ ನಡುವೆ ತೆರಿಗೆ ಹಣದಲ್ಲಿ ನಿರ್ಮಾಣವಾದ ವೇ ಬ್ರಿಡ್ಜ್ ಸಂಪೂರ್ಣ ಕಳಪೆ ಎಂಬ ಹಣೆಪಟ್ಟಿ ಹೊಂದಿದೆ. ಪಟ್ಟಣದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯವರು ರೈತರಿಗೆ ಉಪಯೋಗವಾಗಲಿ ಎಂದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆ ಯಂತ್ರ ಈ ಕಾರ್ಯಾರಂಭ ಮಾಡುತ್ತಲೇ ಇಲ್ಲ. ಅದು ಈಗಾಗಲೇ ಕಳಪೆ ಕಾಮಗಾರಿಯಾಗಿದೆ ಎಂಬ ದೂರು ಕೂಡ ಇಲ್ಲಿ ರೈತ ಅವರಿಂದ ದೂರು ಇತ್ತು. ಆದಾಗ್ಯೂ ಕೂಡ ಆ ಕಾಮಗಾರಿ ಮಾಡಿ ಮುಗಿಸಿದ್ದಾರೆ. ಅದು ಇನ್ನೂ ರೈತರ ಮತ್ತು ವ್ಯಾಪಾರಸ್ಥರಿಗೆ ಅನುಕೂಲವಾಗಲು ಉಪಯೋಗಕ್ಕೆ ಬರುತ್ತಿಲ್ಲ. ಅದು ಯಂತ್ರ ಕಳಪೆ ಆಗಿದೆ ಎಂಬ
ದೂರು ಇದೆ. ಆ ಹಿನ್ನೆಲೆಯಲ್ಲಿ ಆ ಮಾರುಕಟ್ಟೆ ಇದ್ದಂಥ ತೂಕದ ಯಂತ್ರ ಇನ್ನೂ ಪ್ರಾರಂಭ ಮಾಡಿಲ್ಲ ಎಂಬ ದೂರು ಸಾರ್ವಜನಿಕರಿಂದ ಕೇಳಿಬರುತ್ತಿದೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಈ ಬಗ್ಗೆ ಗಮನ ಹರಿಸಿ ಇದನ್ನು ತಪ್ಪಿತಸ್ಥ ಅಧಿಕಾರಿಗಳಿಗೆ ಕ್ರಮವನ್ನು ವಹಿಸಬೇಕು ಅಂತೇಳಿ ಈ ಮೂಲಕ ನಾನು ಪಟ್ಟಣದ ಜನತೆ ಪರವಾಗಿ ಆಗ್ರಹ ಮಾಡ್ತಾ ಇದ್ದೇನೆ. ಈ ಪಟ್ಟಣದಲ್ಲಿ ಸುಮಾರು 126 ಟ್ರೇಡರ್ಸ್ ಲೈಸೆನ್ಸ್ ಹೊಂದಿದಂಥ ವ್ಯಾಪಾರಸ್ಥರಿದ್ದಾರೆ. ಅವರು ತಂದಂಥ ಮಾಲನ್ನು ತೂಕ ಮಾಡಿ ಮಾರಲಿಕ್ಕೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಇದನ್ನು ಸ್ಥಾಪನೆ ಮಾಡಿದ್ದಾರೆ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ. ಅದು ಯಾವುದೇ ಸಾರ್ವಜನಿಕರಿಗೆ ಮತ್ತು ವರ್ತಕರಿಗೆ ಮತ್ತು ರೈತರಿಗೆ ಉಪಯೋಗವಾಗದೆ ಅನುಪಯುಕ್ತವಾಗಿದೆ. ಇದನ್ನು ಶೀಘ್ರವಾಗಿ ಇದನ್ನು ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀವಿ. ಬಿಎಸ್ ಗಿರೀಶ್, ಆನ್ ಸ್ಪಾಟ್ ನ್ಯೂಸ್, ಯಾದಗಿರಿ. ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಸಾಮೂಹಿಕ ಸಹಸ್ರ ಸೂರ್ಯ ನಮಸ್ಕಾರ ಕಾರ್ಯಕ್ರಮ ಜರುಗಿತು. ಕೊಂಚೂರು ಸವಿತಾ ಪೀಠದ ಶ್ರೀಧರಾನಂದ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಚಿತ್ತಾಪುರ ತಾಲೂಕಿನ ರಾವೂರು ಗ್ರಾಮದ ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಸಾಮೂಹಿಕ ಸಹಸ್ರ ಸೂರ್ಯ ನಮಸ್ಕಾರ ಕಾರ್ಯಕ್ರಮ ಜರುಗಿತು. ಸಚಿನ್ ನಾಲ್ವಾರ್ಕರ್ ಅವರು ವಿದ್ಯಾರ್ಥಿಗಳಿಗೆ ಯೋಗಾಭ್ಯಾಸ ಮಾಡಿಸಿದರು. ಈ ವೇಳೆಯಲ್ಲಿ ಪತಂಜಲಿ ಯೋಗ ಶಿಕ್ಷಕರಾದ ಮೋಹನ್ ಗಂಟ್ಲಿ, ವೀರಣ್ಣ ಯಾರಿ, ಸಂಸ್ಥೆಯ ಶಿಕ್ಷಕರಾದ ಸಿದ್ದಾಲಿಂಗ ಬಾಳಿ ಸೇರಿದಂತೆ ಶಿಕ್ಷಕ ವೃಂದದವರು ಪಾಲ್ಗೊಂಡಿದ್ದರು. ಅನಂತ್ ನಾಗ್ ದೇಶಪಾಂಡೆ, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ರಾಜ್ಯದಲ್ಲಿ ದಿನನಿತ್ಯವೂ ಕೋವಿಡ್ ಪ್ರಕರಣಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೆಳಕಿಗೆ ಬರುತ್ತಿವೆ. ಕೋವಿಡ್ ಎದುರಿಸಲು ಯಾದಗಿರಿ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆಯು ಅಗತ್ಯ ಸಿದ್ಧತೆ ಮಾಡಿಕೊಂಡಿದೆ. ಕೋವಿಡ್ ಎದುರಿಸಲು ಯಾದಗಿರಿ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆಯು ಅಗತ್ಯ ಸಿದ್ಧತೆ ಮಾಡಿಕೊಂಡಿದೆ. ಆರೋಗ್ಯ ಇಲಾಖೆ ಹಾಗೂ ಕೇರ್ ಫೌಂಡೇಶನ್ ವತಿಯಿಂದ ಕೋವಿಡ್ ಕರ್ತವ್ಯಕ್ಕೆ ನಿಯೋಜನೆಗೊಂಡ ವೈದ್ಯರಿಗೆ ಹಾಗೂ ಸಿಬ್ಬಂದಿಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕೇರ್ ಫೌಂಡೇಶನ್ನ ತಜ್ಞ ವೈದ್ಯರಾದ ಡಾಕ್ಟರ್ ಬಸವರಾಜ್, ಜಿಲ್ಲಾ ಶಸ್ತ್ರಚಿಕಿತ್ಸೆಯ ವೈದ್ಯರಾದ ಸಂಜೀವ್ ಕುಮಾರ್ ರಾಯಚೂರ್ಕರ್ ಹಾಗೂ ನುರಿತ ವೈದ್ಯರ ತಂಡ ತರಬೇತಿ ನೀಡುತ್ತಿದ್ದಾರೆ. ಯಾದಗಿರಿ ತಾಲೂಕಿನ ಮುದ್ನಾಳ್ ಸಮೀಪದ ಕೋವಿಡ್ ಆಸ್ಪತ್ರೆಯಲ್ಲಿ ಕೋವಿಡ್ ಸೋಂಕಿತರಿಗೆ ಯಾವ ರೀತಿಯ ಚಿಕಿತ್ಸೆ ನೀಡಬೇಕು, ಉಸಿರಾಟ ಸಮಸ್ಯೆ ಹಾಗೂ ಇನ್ನಿತರ ಆರೋಗ್ಯ ಸಮಸ್ಯೆ ಆದ್ರೆ ಯಾವ ರೀತಿಯ ಅಗತ್ಯ ಚಿಕಿತ್ಸೆ ನೀಡಿ ಪ್ರಾಣ ಉಳಿಸುವ ಕಾರ್ಯ ಮಾಡಬೇಕು ಎಂದು ತರಬೇತಿ ನೀಡಲಾಗುತ್ತಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಒಂದು ವೇಳೆ ಕೋವಿಡ್ ಪ್ರಕರಣಗಳು ಹೆಚ್ಚಾದ್ರೆ ಸೋಂಕಿತರು ಆಸ್ಪತ್ರೆಗೆ ದಾಖಲಾದ್ರೆ ಅವರಿಗೆ ಯಾವ ರೀತಿಯ ಅಗತ್ಯ ಚಿಕಿತ್ಸೆ ನೀಡಬೇಕು ಎಂದು ತರಬೇತಿ ನೀಡಲಾಗುತ್ತಿದೆ. ಕೋವಿಡ್ ಎದುರಿಸಲು ಆರೋಗ್ಯ ಇಲಾಖೆಯು ಅಗತ್ಯ ಸಿದ್ಧತೆ ಮಾಡಿಕೊಂಡಿದೆ. ಒಂದ್ಸರಿ ನೀವು ಸಪೋಸ್ ಈಗ ವಾಲ್ಯೂಮ್ ಕಂಟ್ರೋಲ್ ಅಂತ ಶುರು ಮಾಡಿದ್ರಿ ಅಂತ ಏನೇನು ನೀವು ವೆಂಟಿಲೇಟರ್ಲಿ ಮೋಡಲ್ಲಿ ನೀವು ಸೆಟ್ ಮಾಡ್ತೀರಾ? First FIO respiratory and what you do. Then what else you will set? PEEP. Exactly. So PEEP is set ಮಾಡ್ತೀರಾ? Normal physiological PEEP is 5. What do you want to decide depending on the oxidation? We can do. And next tidal volume. In a pressure control, we will set the pressure. But when it comes to the volume control, we will set the tidal volume. As sir says, how much tidal volume? What you advise them to? So 6 ml per kg tidal volume what you keep. So 60 kg ಅಂತಂದ್ರೆ ಆರಲ್ಲೇ 360 ml tidal volume that what you can set. ಸ್ವಲ್ಪ ಲೀಕೇಜ್ ಇರುತ್ತೆ ಅಂತ ಹೇಳಿ 30-40 ಎಲ್ಲ ಜಾಸ್ತಿ ಕೊಡ್ತೀವಿ 300 to 400
So that is what the ventilator is giving the alarm, and if it is giving the respiratory rate is high, it would be because of what respiratory rate ಜಾಸ್ತಿ ಯಾವ್ದಾಗಿರ್ಬೋದು, ಫೀವರ್ ಇರ್ಬೋದು ಅಥವಾ ಪೇನ್ ಇರ್ಬೋದು. ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯ ಕುರುಬ ಸಮುದಾಯದವರಿಗೆ ಎಸ್ಟಿಗೆ ಸೇರ್ಪಡಿಸುವಂತೆ ಒತ್ತಾಯಿಸಿ ಇದೇ 27ರಂದು ನಗರದ ರಾಜಾಪುರದ ವ್ಯಾಪ್ತಿಯಲ್ಲಿ ಬರುವ ಬೀರಲಿಂಗೇಶ್ವರ ವಸತಿ ನಿಲಯದಲ್ಲಿ ಪದಾಧಿಕಾರಿಗಳ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಪ್ರದೇಶ ಕುರುಬ ಸಂಘದ ಯುವ ಘಟಕದ ರಾಜ್ಯಾಧ್ಯಕ್ಷ ಭಗವಂತರಾಯಗೌಡ ಪಾಟೀಲ್ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 3 ಜಿಲ್ಲೆಗಳಲ್ಲಿ ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ನೀಡುವ ಕುರಿತಾಗಿ ಕೇಂದ್ರ ಸರ್ಕಾರದಲ್ಲಿದೆ, ಅದನ್ನ ಜಾರಿಗೆ ತರುವಲ್ಲಿ ವಿಳಂಬ ಮಾಡುತ್ತಿದೆ. ಅಲ್ಲದೆ ಸಮಾಜದವರು ಸಿಂಧುತ್ವ ಪಡೆಯಬೇಕಾದ್ರೆ ಸಿಆರ್ಇಎಲ್ ನಿಂದ ಅನುಮತಿ ಪಡೆದುಕೊಳ್ಳಬೇಕು ಎಂದು ಆದೇಶ ನೀಡಿದೆ. ಇದನ್ನು ಸರ್ಕಾರ ಹಿಂಪಡೆಯಬೇಕು ಎಂದರು. ಎಸ್ಟಿ ಮೀಸಲಾತಿಗೆ ಅನುಮತಿ ನೀಡಲು ಸರ್ಕಾರದಿಂದಲೇ ತಾರತಮ್ಯವಾಗುತ್ತಿದೆ. ಹೀಗಾಗಿ ಮತ್ತೊಮ್ಮೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಜನವರಿ 27ರಂದು ನಡೆಯಲಿರುವ ಸಭೆಯಲ್ಲಿ ಕುರುಬ ಮುಖಂಡರು, ಸಮುದಾಯ ಸಂಘದ ಪದಾಧಿಕಾರಿಗಳು ಪಾಲ್ಗೊಳ್ಳಬೇಕು ಎಂದು ತಿಳಿಸಿದರು. ಕಲಬುರಗಿ, ಬೀದರ್ ಮತ್ತು ಯಾದಗಿರಿಯ ಪ್ರಮುಖ ಒಂದು ಸಮಾಜದ ಬಹಳ ದಿನಗಳ ಬೇಡಿಕೆಯಾಗಿರುವಂಥ ಎಸ್ಟಿ ಹೋರಾಟದ ಒಂದು ರೂಪುರೇಷೆಗಳ ತಯಾರಿ ಕುರಿತು ಹಿರಿಯರು, ಮಾರ್ಗದರ್ಶಕರು, ಜಿಲ್ಲಾಧ್ಯಕ್ಷರು, ರಾಜ್ಯ ನಿರ್ದೇಶಕರ ನೇತೃತ್ವದಲ್ಲಿ ಒಂದು ಸಭೆ ಸೇರಲಾಗಿದೆ. ಆ ಸಭೆಯಲ್ಲಿ ಎಸ್ಟಿ ಹೋರಾಟದ ಬಗ್ಗೆ ರೂಪುರೇಷೆಗಳು ಹಾಕಿಕೊಳ್ಳಲಾಗುತ್ತದೆ ಮತ್ತು ನಮ್ಮ ಸಮಾಜದವರಿಗೆ ಸಿಂಧುತ್ವ ಪಡೆಯಲು ಸರ್ಕಾರ ಒಂದು ಅಸಂವಿಧಾನಕ್ಕೆ ಒಂದು ಆದೇಶ ಹೊರಡಿಸಿದ್ದಾರೆ. ಅದೇನಪ್ಪ ಅಂತಂದರೆ CRE ಅಂತ ಆ ಸೆಲ್ನಿಂದ ಪರ್ಮಿಷನ್ ಕೊಟ್ಟರೆ ಸಿಂಧುತ್ವ ಕೊಡಬೇಕನ್ನೋ ಒಂದು ಅಸಂವಿಧಾನಿಕ ಆದೇಶವನ್ನು ಹಿಂಪಡೆಯಬೇಕು ಅನ್ನೋ ಒಂದು ಒತ್ತಾಯ ಈ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಅದು ಕೂಡ ಹೋರಾಟದ ಬಗ್ಗೆ ರೂಪುರೇಷೆ ಹಾಕಿಕೊಳ್ಳಲಾಗುತ್ತದೆ. ಮತ್ತು ಇನ್ನೊಂದು ಎಸ್ಟಿ ಹೋರಾಟ 3 ಜಿಲ್ಲೆ ಹೋರಾಟದ ಜೊತೆಗೆ ಈ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಯುವ ಘಟಕದ ಅಡಿಯಲ್ಲಿ ಒಂದು ಸಂಘಟನೆಯ ದೃಷ್ಟಿಯಿಂದ ರಾಜ್ಯಾದ್ಯಂತ ಸಂಚರಿಸಿ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ರಚನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದರ ಅಂಗವಾಗಿ ಮೊದಲಿಗೆ ಕಲಬುರಗಿ ಜಿಲ್ಲೆಯ ವಿವಿಧ ತಾಲೂಕುಗಳ ಪದಾಧಿಕಾರಿಗಳ ನೇಮಕವು ಈ ವೇಳೆಯಲ್ಲಿ ನಡೆಯಲಿದೆ ಎಂದರು. ಕೃಷಿ ಚಟುವಟಿಕೆಗಳಿಗೆ ಬೇಕಾಗುವಂತಹ ಕೃಷಿ ಪರಿಕರಗಳ ಮೇಲೆ ಸರ್ಕಾರ ವಿಧಿಸಿರುವ ಸುಂಕಗಳನ್ನು ಕಡಿಮೆಗೊಳಿಸಬೇಕು ಎಂದು ಕಲಬುರಗಿಯ ಕೃಷಿ ಪರಿಕರ ಮಾರಾಟಗಾರರ ಸಂಘದ ಅಧ್ಯಕ್ಷ ಬಸವರಾಜ ಮಂಗಲ್ಗಿ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದಿಂದ ಈಗಾಗಲೇ ಕೀಟನಾಶಕಗಳಿಗೆ 18%, ಲಘು ಪೋಷಕಾಂಶಗಳಿಗೆ 12% ಹಾಗೂ ರಸಗೊಬ್ಬರ ಉತ್ಪನ್ನಗಳಿಗೆ 5% ಸರಕು ಸೇವಾ ತೆರಿಗೆ ವಿಧಿಸಿದೆ. ಹೀಗಾಗಿ ದುಪ್ಪಟ್ಟು ತೆರಿಗೆಗಳಿಂದಾಗಿ ರೈತಾಪಿ ವರ್ಗಕ್ಕೆ ಪರಿಕರಗಳು ಭಾರಿ ವೆಚ್ಚದಾಯಕವಾಗಿ ಪರಿಣಮಿಸಿವೆ. ಈ ಕುರಿತು ಸರ್ಕಾರ ಎಚ್ಚೆತ್ತುಕೊಂಡು ಸುಂಕವನ್ನು ಇಳಿಸಬೇಕು ಎಂದು ಒತ್ತಾಯಿಸಿದರು. ಕೇಂದ್ರ ಸರ್ಕಾರ ಕೃಷಿಯಲ್ಲಿ ಆದಾಯವನ್ನ ದುಪ್ಪಟ್ಟುಗೊಳಿಸಬೇಕು ಎಂದು ಸಂಕಲ್ಪ ಮಾಡಿದೆ. ಈ ಪ್ರಕಾರವಾಗಿ ರೈತರಿಗೆ ನೀಡುವಂತಹ ಪರಿಕರಗಳ ಸೋಂಕು ಇಳಿಸಲು ಮೇಲೆಯೇ ಹೆಚ್ಚುವರಿಯಾಗಿ ತೆರಿಗೆ ವಿಧಿಸಿದ್ರೆ ಆತನ ಆದಾಯ ದ್ವಿಗುಣವಾಗುವುದಿಲ್ಲ. ಕೋವಿಡ್ನಿಂದ ಮೊದಲೇ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಅಂಥದ್ರಲ್ಲಿ ರೈತರ ಪರವಾಗಿ ಸರ್ಕಾರ ನಿಲ್ಲಬೇಕು ಎಂದರು. ಯೂರಿಯಾ, ಪೊಟ್ಯಾಶಿಯೋ, ಹರೊಂದು ಅವು ಭಾಳ ಹಳೆ ಕಾಲದ ನಿಂತ ಅಷ್ಟೇ ಅದಾವೆ ಗೌರ್ಮೆಂಟ್ದಲ್ಲಿ. ಹೀಗಾಗಿ ಎವ್ರಿ ಟೈಮ್ ಶಾರ್ಟೇಜ್ ಆಗುತ್ತೆ. ಅಂದರೆ ಅಲೋಕೇಶನ್ಗೆ ಈಗ ಏನಾಗಿದೆ, ಅವಾಗ ಹಿಂದಕ್ಕೆ ನೀರಾವರಿ ಇರಲಿಲ್ಲ. ಇವತ್ತು ಎಲ್ಲ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಸಾಕಷ್ಟು ರೈತರು ಕಾಯಿಪಲ್ಯ ಬೆಳೀತಾ ಇದ್ದಾರೆ. ಶುಗರ್ ಕೇನ್ ಬಂದಿದೆ ಸಾಕಷ್ಟು ಏರಿಯಾ. ಇವನ್ ಸೇಡಂ ಪಾರ್ಟ್, ಚಿಂಚೋಳಿ, ಆಳಂದು, ಅಫ್ಜಲ್ಪುರು, ಮೇಜರ್ ಆಗಿನ ಕಾಲಕ್ಕೆ ಇರಲಿಲ್ಲ. ಅದಕ್ಕೆ ನಾವು ಇವನ್ ಭಗವಂತ ಖೂಬಾ ನಮ್ಮ ಕೇಂದ್ರ ಮಂತ್ರಿಗಳಾದ ಅವ್ರಿಗೆ ಕೂಡ ನಾವು ಮೊನ್ನೆ ಒಂದು ಎಲ್ಲರೂ ಹೋಗಿ ಮೆಮೊಡಮ್ ಕೊಟ್ಟಿದ್ದೀವಿ. ಅವ್ರಿಗೂ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಇಲ್ಲ ರೀ ನಾನು ಮಾಡ್ತೀನಿ ಅಂಥೇಳಿ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ. ಅದು ಮತ್ತೊಂದಿದೆ ಮೆಮೊ ಮಾಡಿಕೊಟ್ಟಿದ್ದು ಅದು ಕೂಡ ಮಾಡಿದ್ದೀವಿ. ಅದಕ್ಕೆ ಅದು ಅಲೋಕೇಶನ್ ಏನಂದರೆ ಹೆಚ್ಚಿಗೆ ಆಗಬೇಕು. ಅದಕ್ಕೇನು ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಮುಖಾಂತರ ಸೆಂಟ್ರಲ್ ಗೌರ್ಮೆಂಟ್ದವರು ಕೊಡಬೇಕು. ಅದು ಕೂಡ ನಾವು ಮೇನ್ ಬೇಡಿಕೆ ಇದೆ. ಇವತ್ತು ಕನ್ಸ್ಯೂಮ್ಷನ್ನು ಮೊದಲಿನಕಿನ್ನ ಭಾಳ ಹೆಚ್ಚಾಗಿದೆ. ಅಂದ್ರೆ ಫರ್ಟಿಲೈಸರ್ ಇರ್ಬೋದು, ಯೂರಿಯಾ ಇರ್ಬೋದು,
ಪೊಟ್ಯಾಶ್ ಈ ಸುದ್ದಿಗೋಷ್ಠಿಯಲ್ಲಿ ಚನ್ನಬಸವ ಸಿರಿಗೊಂಡ್, ಸುಶೀಲ್ ಕುಮಾರ್ ಸೇರಿದಂತೆ ಇತರರು ಇದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸ್ವಸಹಾಯ ಸಂಘದ ಸದಸ್ಯರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡಲಾಯಿತು. ಚಿತ್ತಾಪುರ ಪಟ್ಟಣದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಚೇರಿಯಲ್ಲಿ ಸ್ವಸಹಾಯ ಸಂಘದ ಸದಸ್ಯರ ಮಕ್ಕಳಿಗೆ ಆನ್ಲೈನ್ ಮೂಲಕ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಸಲ್ಲಿಸಿದವರಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕಾ ಯೋಜನಾ ಅಧಿಕಾರಿ ಕೃಷ್ಣಮೂರ್ತಿ ಅವರು ವಿದ್ಯಾರ್ಥಿ ವೇತನವನ್ನ ನೀಡಿದರು. ಇದೇ ವೇಳೆಯಲ್ಲಿ ಮಾತನಾಡಿದ ಅವರು, ವೃತ್ತಿಪರ ಶಿಕ್ಷಣದಲ್ಲಿ 10ನೇ ತರಗತಿಯಲ್ಲಿ 80% ಫಲಿತಾಂಶ ಪಡೆದವರು ಐಟಿಐ, ಡಿಪ್ಲೊಮಾ, ನರ್ಸಿಂಗ್, ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ಬಿಎಸ್ಸಿ ಆರ್ಟ್ ಕಲ್ಚರಲ್ ಗಳಂತಹ ಕೋರ್ಸ್ಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ 3 ವರ್ಷದ ಒಳಗಿರುವ ಕೋರ್ಸುಗಳು ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 400 ರೂಪಾಯಿಯಂತೆ ಮತ್ತು 3 ವರ್ಷಗಳ ಮೇಲ್ಪಟ್ಟ ಕೋರ್ಸುಗಳು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 1000 ರೂಪಾಯಿಯಂತೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತಿದೆ ಎಂದು ಹೇಳಿದರು. ನಂತರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾಲೂಕಾ ಪತ್ರಕರ್ತರಿಗೆ ಮತ್ತು ವಿದ್ಯುನ್ಮಾನ ವರದಿಗಾರರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಡೈರಿಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಕಚೇರಿಯ ಮ್ಯಾನೇಜರ್ ಮಹಂತೇಶ್ ಬಂಕೂರ್, ವಲಯ ಮೇಲ್ವಿಚಾರಕಿ ಜಯಶ್ರೀ ಸೇರಿದಂತೆ ಸಿಬ್ಬಂದಿಗಳು ಇದ್ದರು. ಅನಂತನಾಗ್ ದೇಶಪಾಂಡೆ, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ಸ್ಮರಣೆ ಕೊಡ್ತಾ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರಗಿರಿ ಹಾಗೂ ಮಾತೃಶ್ರೀ ಹೇಮಾವತಿಯಮ್ಮನವರ ಪಾದಗಳಿಗೆ ನಮಸ್ಕರಿಸುತ್ತಾ ಚಿತ್ತಾಪುರದ ಅಧಿದೇವತೆಯಾದ ತಾಯಿ ನಾಗಾವಿ ಯಲ್ಲಮ್ಮನ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ವಿಶೇಷವಾಗಿ ನಾವು ನಮ್ಮ ತಾಲೂಕಿನ ಪತ್ರಕರ್ತರ ಮಿತ್ರರನ್ನು ಕರೆಸಿ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಸುಜ್ಞಾನಿಧಿ ಶಿಷ್ಯವೇತನ ವಿತರಣೆ ಮಾಡ್ತಾಯಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಕರ್ತ ನಮ್ಮ ಸಂಸ್ಥೆಯಲ್ಲಿ ಸ್ವಸಹಾಯ ಸಂಘದ ಸದಸ್ಯರ ಮಕ್ಕಳಿಗೆ ವೃತ್ತಿಪರ ಶಿಕ್ಷಣಕ್ಕೆ ಮತ್ತು ತಾಂತ್ರಿಕ ಶಿಕ್ಷಣಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ಅಂಕವನ್ನು ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂಥ ವ್ಯವಸ್ಥೆ ಸುಮಾರು ಒಂದು 2008 ಇಸ್ವಿಯಿಂದ ಕೂಡ ಹಮ್ಮಿಕೊಂಡು ಬಂದಿದೆ ಧರ್ಮಸ್ಥಳ ಸಂಸ್ಥೆ. ಇಲ್ಲಿ ನಮ್ಮ ಚಿತ್ತಾಪುರ ತಾಲೂಕಿನಲ್ಲಿ 87 ವಿದ್ಯಾರ್ಥಿಗಳು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ. ಅದರಲ್ಲಿ ಇವತ್ತು ಒಂದು ವಿದ್ಯಾರ್ಥಿಗೆ ಫಸ್ಟಾಗಿ ಸ್ಯಾಂಕ್ಷನ್ ಆಗಿ ಮಂಜೂರಾತಿ ಆಗಿ ಬಂದರೆ ಆ ವಿದ್ಯಾರ್ಥಿಗೆ ನಾವು ಇವತ್ತು ವಿತರಣೆ ಮಾಡಲಿಕ್ಕಿದ್ದೇವೆ. ಮುಂದಿನ ದಿನದಲ್ಲಿ ಒಂದು ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಮಾರ್ಚ್ 31ರವರೆಗೆ ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಯಾಕೆಂತಂದರೆ ಇನ್ನು ಕೆಲವಷ್ಟು ಕೋರ್ಸ್ಗಳು ಇನ್ನು ಕಾಲೇಜಿನಲ್ಲಿ ಪ್ರಾರಂಭ ಆಗಿದೆ. ಆ ಉದ್ದೇಶಕ್ಕಾಗಿ ಡಿಸೆಂಬರ್ 31 ಇತ್ತು, ಇನ್ನೂ 3 ತಿಂಗಳು ಎಕ್ಸ್ಟೆಂಡ್ ಮಾಡಿಕೊಟ್ಟಿದ್ದಾರೆ. ಇನ್ನೂ ಅರ್ಹ ಫಲಾನುಭವಿ ವಿದ್ಯಾರ್ಥಿಗಳು ಇದರ ಅವಕಾಶವನ್ನು ಪಡ್ಕೊಳ್ಬೇಕು. ಈಗಾಗಲೇ 87 ವಿದ್ಯಾರ್ಥಿಗಳಲ್ಲಿ ಇದು ಬಂದಿದೆ. ವೃತ್ತಿಪರ ಶಿಕ್ಷಣ ಅಂತಂದರೆ SSLCಯಲ್ಲಿ ಕನಿಷ್ಠ 80% ಮಾರ್ಕ್ಸ್ ತೆಗೆದುಕೊಂಡು ಮುಂದೆ ITI, ಡಿಪ್ಲೊಮಾ, ನರ್ಸಿಂಗ್ ಕೋರ್ಸ್ಗಳು ಅಥವಾ ಯಾವುದೇ ಇಂಜಿನಿಯರಿಂಗ್ ಕೋರ್ಸ್ಗಳಾಗಿರ್ಬೋದು, ಇನ್ನು ಅಗ್ರಿಕಲ್ಚರ್ ಕೋರ್ಸ್ಗಳು, BSc ಅಗ್ರಿ, BSc ಹಾರ್ಟಿಕಲ್ಚರ್, BSc ಫಾರೆಸ್ಟ್ರಿ, BSc ಫಾರ್ಮಸಿ ಇಂಥವು ಕೂಡ ಧರ್ಮಸ್ಥಳ ಸಂಸ್ಥೆಯಿಂದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥ ವ್ಯವಸ್ಥೆ ಇದೆ. ಇದರಲ್ಲಿ 3 ವರ್ಷದ ಒಳಗಿನ ಕೋರ್ಸ್ಗಳಿಗೆ ತಿಂಗಳಿಗೆ 400 ರೂಪಾಯಿಯಂತೆ ಆ ವಿದ್ಯಾರ್ಥಿಯ ಅಕೌಂಟ್ಗೆ ಹೋಗ್ತದೆ. 3 ವರ್ಷಕ್ಕಿಂತ ಮೇಲ್ಪಟ್ಟ ಕೋರ್ಸ್ಗಳಿದ್ರೆ ಆ ವಿದ್ಯಾರ್ಥಿಯ ಅಕೌಂಟ್ಗೆ ಒಂದು ತಿಂಗಳಿಗೆ 1,000 ರೂಪಾಯಿದಂತೆ ಕೋರ್ಸ್ ಮುಗಿಯುವವರೆಗೆ ಸ್ಕಾಲರ್ಶಿಪ್ ಕೊಡುವಂಥ ವ್ಯವಸ್ಥೆ ಬರ್ತಾ ಇದೆ. ಆದರೆ ಪ್ರತಿ ವರ್ಷ ವಿದ್ಯಾರ್ಥಿಯನ್ನು ರಿನ್ಯೂವಲ್ ಮಾಡ್ಕೊಳ್ಬೇಕು. ಪ್ರತಿ ವರ್ಷ ರಿನ್ಯೂವಲ್ ಮಾಡ್ಕೊಳ್ಳೋಕೆ ನಾವು ಇಲ್ಲಿಂದ ಇಂಟಿಮೇಷನ್ ಕೊಡ್ತೇವೆ ಮಕ್ಕಳಿಗೆ. ಅವರು ಅದನ್ನು ಇಂಟಿಮೇಷನ್ ತೊಗೊಂಡವರು ರಿನ್ಯೂವಲ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಪ್ರತಿ ವರ್ಷವೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವ್ಯವಸ್ಥೆ ನಮ್ಮ ಸಂಸ್ಥೆಯಿದೆ. ಹಾಗಾಗಿ ಈ ಮೂಲಕ ನಾವು ಕೇಳ್ಕೊಳ್ಳೋದೇನೆಂದರೆ ಇನ್ನೂ 2.5 ತಿಂಗಳ ಅವಕಾಶ ಇದೆ, ಕಾಲಾವಕಾಶ ಇದೆ. ಯಾವೆಲ್ಲ ವಿದ್ಯಾರ್ಥಿಗಳ ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಬೇಕಂತೇಳಿ ಈ ಮೂಲಕ ಅವರಲ್ಲಿ ಕೇಳ್ಕೊಳ್ತೇವೆ. ಮುಂಬರುವ ಸ್ಥಳೀಯ ವಿಧಾನಸಭಾ, ಲೋಕಸಭಾ ಚುನಾವಣೆಗಳಲ್ಲಿ ದೇಶಾದ್ಯಂತ ರಿಪಬ್ಲಿಕನ್ ಬ್ರದರ್ಸ್ಹುಡ್ ಬ್ಯಾನರ್ ಅಡಿಯಲ್ಲಿ ಚುನಾವಣೆಗೆ ತೆರಳಲು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ನಿರ್ಧರಿಸಿದೆ ಎಂದು ಮಾಜಿ ಸಂಸದ ಹಾಗೂ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೋಗೇಂದ್ರ ಕಾವಡೆ ಹೇಳಿದರು.
ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕಾವಡೆ, ತಮ್ಮ ಪಕ್ಷ ಎಲ್ಲ ಜನಜಾತಿ ಸಮುದಾಯದವರಿಗೆ ಟಿಕೆಟ್ ನೀಡಲಿದ್ದು ಅಧಿಕಾರದಲ್ಲಿ ಪಾಲುದಾರಿಕೆ ಪಡೆದು ದೇಶದ ಬಡವರ ಅಸಹಾಯಕರ ಧ್ವನಿಯಾಗಿ ಕೆಲಸ ಮಾಡಲು ಸಿದ್ಧವಾಗಿದೆ ಎಂದರು. ಕರ್ನಾಟಕದಲ್ಲಿ ಈ ಪ್ರಯೋಗ ಮಾಡಲು ತಮ್ಮ ಪಕ್ಷ ನಿರ್ಧರಿಸಿದ್ದು ಸಮಾನ ಮನಸ್ಕ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳಲಾಗುವುದು ಎಂದರು. ಅಂಬೇಡ್ಕರ್ ಅವರಿಂದ ಸ್ಥಾಪಿತವಾಗದ ಆರ್ಪಿಐ ಪಕ್ಷದ ಸಿದ್ಧಾಂತ ದೇಶಾದ್ಯಂತ ಪಸರಿಸುವುದಾಗಿದೆ ಎಂದರು. खासकर जो महाराष्ट्र से लगा हुआ कर्नाटक है, वहाँ पर बहुत ज़्यादा तादाद में दिख रहा है. जहाँ तक अम्बेडकरवादी राजनीति का सवाल है, बाबा साहब डॉक्टर अम्बेडकर जी ने उनके महानिर्वाण के पहले रिपब्लिकन पार्टी ऑफ इंडिया की नींव रखी. शेड्यूल कास्ट फेडरेशन पहले था. हमारे कट्टी साहब भी शेड्यूल कास्ट फेडरेशन के बैनर पर चुन के गए थे, लेकिन वो विशिष्ट जाति का पक्ष था, सिर्फ शेड्यूल कास्ट लोगों का ही पक्ष था. लेकिन भारत की राजनीति में सभी जाति के, सभी धर्म के लोगों को साथ में लेकर एक व्यापक राजनीतिक मंच जो सत्ता पक्ष को टक्कर दे सके, सत्ता पक्ष के साथ विरोध में गंभीरता से खड़ा हो सके, इसलिए शेड्यूल कास्ट फेडरेशन को बर्खास्त करके बाबा साहब ने लिख कर रखा. यानी रिपब्लिकन पार्टी ऑफ इंडिया की स्थापना जो बाबा साहब की संकल्पना थी, एन ओपन लेटर टू द पीपल ऑफ इंडिया, भारतीय लोगों के लिए एक खुला पत्र लिखा था जिसका नाम था रिपब्लिकन पार्टी ऑफ इंडिया. उनका सपना था कि सभी लोग इसमें आएंगे, सर्वधर्म समभाव, और संविधान में जो संविधान बाबा साहब अम्बेडकर जी ने बनाया है उसकी जो बुनियादी बातें हैं, प्रियम्बल आपने देखा होगा, वो प्रियम्बल के तहत समानता, भाईचारा, सोशल जस्टिस, आज़ादी, मानवीय मूल्यों का जतन, यही आधार लेकर बाबा साहब अम्बेडकर जी ने रिपब्लिकन पार्टी ऑफ इंडिया की स्थापना की. एक वक्त था कि सारे देश में रिपब्लिकन पार्टी ऑफ इंडिया का डंका बजता था. महाराष्ट्र में दूसरे नंबर की पार्टी रिपब्लिकन पार्टी ऑफ इंडिया थी. उत्तर प्रदेश में, बिहार में, कर्नाटक में, आंध्र प्रदेश में, अभी तेलंगाना बना है, उस वक्त आंध्र प्रदेश में, कर्नाटक में, गुजरात में, छत्तीसगढ़, मध्य प्रदेश में, दिल्ली में. दिल्ली का हमारा मेयर जो था, दिल्ली का एक ज़माने में वो रिपब्लिकन पार्टी ऑफ इंडिया का मेयर, दिल्ली का मेयर रिपब्लिकन पार्टी ऑफ इंडिया का था. तो एक वैभवशाली राजनीतिक पार्टी करके रिपब्लिकन पार्टी ऑफ इंडिया उभरी थी. दुर्भाग्य से बाबा साहब के महानिर्वाण के बाद नेताओं के अहंकारों के वजह से रिपब्लिकन पार्टी के नेताओं में जो कट थ्रोट कंपटीशन हुई, गला काटने वाली स्पर्धा जो नेताओं में होती है, उसके वजह से रिपब्लिकन पार्टी की एकता बिखर गई. ಈ ಸುದ್ದಿಗೋಷ್ಠಿಯಲ್ಲಿ ಆರ್ಪಿಐ ರಾಜ್ಯಾಧ್ಯಕ್ಷ ಪ್ರಕಾಶ್ ಮೂಲಭಾರತಿ, ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷ ಎಸ್ ತಾವಡೆ, ದಿಲೀಪ್ ಸಿಂಗ್, ಮಸ್ತಾನ್ ದಂಡೆ ಸೇರಿದಂತೆ ಇತರರು ಇದ್ದರು. ಇವಿಷ್ಟು ಇವರಿಗಿನ ಆನ್ ಸ್ಪಾಟ್ ನ್ಯೂಸ್. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕರ್ನಾಟಕ ಸರ್ಕಾರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕ್ಷಯ ರೋಗ ನಿರ್ಮೂಲನೆ ಕಾರ್ಯಕ್ರಮ,
ಅಧಿಕಾರಿಗಳ ಕಾರ್ಯಾಲಯ ಕಲಬುರಗಿ. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ 2025ರ ವೇಳೆಗೆ ಕ್ಷಯ ರೋಗವನ್ನು ನಿರ್ಮೂಲನೆ ಮಾಡುವ ಗುರಿ. ಕ್ಷಯ ರೋಗದ ಲಕ್ಷಣಗಳು: ರಾತ್ರಿ ವೇಳೆಯಲ್ಲಿ ಜ್ವರ ಬರುವುದು, ಕಫದಲ್ಲಿ ರಕ್ತ ಬೀಳುವುದು, ಹಸಿವಾಗದೇ ಇರುವುದು, ತೂಕದಲ್ಲಿ ಕಡಿಮೆ ಆಗುವುದು, ಸಂಜೆ ಮತ್ತು ರಾತ್ರಿ ವೇಳೆಯಲ್ಲಿ ಮೈ ಬೆವರುವುದು, ವಾರಕ್ಕೂ ಮೀರಿದ ಕೆಮ್ಮು. ಪ್ರತಿಯೊಬ್ಬ ಕ್ಷಯ ರೋಗಿಯು ಕನಿಷ್ಠ 6 ತಿಂಗಳು ಅಥವಾ ವೈದ್ಯರ ಸಲಹೆಯಂತೆ ಚಿಕಿತ್ಸೆ ಪಡೆಯುವುದು. ಸರ್ಕಾರಿ ಮತ್ತು ಖಾಸಗಿ ವೈದ್ಯರಿಂದ ಚಿಕಿತ್ಸೆ ಪಡೆಯುತ್ತಿರುವ ಎಲ್ಲಾ ಕ್ಷಯ ರೋಗಿಗಳಿಗೆ ಪೌಷ್ಟಿಕ ಆಹಾರ ಸೇವನೆಗಾಗಿ ಮಾಸಿಕ 500 ರೂಪಾಯಿಯಂತೆ ಚಿಕಿತ್ಸೆ ಮುಂದುವರಿಯುವವರೆಗೂ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುವುದು. ಕೆಮ್ಮುವಾಗ ಮತ್ತು ಸೀನುವಾಗ ತಪ್ಪದೆ ಕರವಸ್ತ್ರವನ್ನ ಬಳಸಿ, ಅಂತರವನ್ನ ಕಾಪಾಡಿ, ಸಾರ್ವಜನಿಕ ಸ್ಥಳಗಳಲ್ಲಿ ಮುಖಗವಸವನ್ನ ಬಳಸಿ. ಅಪೂರ್ಣ ಚಿಕಿತ್ಸೆಯಿಂದ ಜೀವಕ್ಕೆ ಹಾನಿಕಾರ. ಆದ್ದರಿಂದ ಕ್ಷಯರೋಗಕ್ಕೆ ಸಂಪೂರ್ಣವಾಗಿ ಚಿಕಿತ್ಸೆ ಪಡೆದು ಬೇಗ ಗುಣಮುಖರಾಗಿ. ಪ್ರಕಟಣೆ: ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ ಹಾಗೂ IEC ವಿಭಾಗ, ಕಲಬುರಗಿ.